ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಮುಂಬರ್ತಾ ಇರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ರಾಜ್ಯ ಸರ್ಕಾರದಿಂದ ನೀಡಿರ್ತಕ್ಕಂಥ ಗ್ಯಾರಂಟಿ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟನ್ನು ಕೂಡ ನಡೀತಾ ಇದೆ. ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರದ ಕಳೆದ ಲೋಕಸಭೆ ಚುನಾವಣೆಯಲ್ಲಿ 98,000 ಮತ ಅಂತರದಿಂದ ಪರಾಜಿತ ಆಗಿರ್ತಕ್ಕಂಥ ಮಾನ್ಯ ವಿನೋದ ಸೂಟಿ ಅವರ ಕ್ಷೇತ್ರ ಮತ್ತು ಮಣ್ಣಿನ ಮಗ ಚಕಡಿದಾರಿ ಹರಿಕಾರ ಅನ್ನಿಸ್ಕೊಂಡಿರ್ತಕ್ಕಂಥ NH ಕೋನರೆಡ್ಡಿಯವರ ಕ್ಷೇತ್ರ ಆಗಿರ್ತಕ್ಕಂಥ ನವಲಗುಂದ ಕ್ಷೇತ್ರದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಇಂದು ನಮ್ಮ ಜೊತೆ ನವಲಗುಂದ ವಿಧಾನಸಭಾ ಕ್ಷೇತ್ರದ ಅಣ್ಣಿಗಿರಿ ತಾಲೂಕಿನ ಅಣ್ಣಿಗಿರಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾಗಿ ಮತ್ತು ರಾಜ್ಯ ಸರ್ಕಾರದ 5 ಪಂಚ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರಂಥ ಮಾನ್ಯ ಶ್ರೀ ಮಂಜುನಾಥ್ ಮಾಯಣ್ಣವರವರು ಇಂದು ನಮ್ಮ ಜೊತೆ ಇದ್ದಾರೆ. ಸಣ್ಣ ವಯಸ್ಸಿನಲ್ಲೇ 2 ಉನ್ನತವಾದಂಥ ಸ್ಥಾನ, ಒಂದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ಒಂದು ಕ್ಷೇತ್ರದ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಿದ್ದು, ಮತ್ತು ಮುಂದಿನ ಚುನಾವಣೆ ಬಗ್ಗೆ ಮಾಯಣ್ಣವರವರು ಮುನ್ಸಿಪಾಲಿಟಿ ಚುನಾವಣೆ ಆಗಿರಲಿ ಅಥವಾ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ವಿಷಯಗಳ ಬಗ್ಗೆ ಜನ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ಇವರ ವಿಚಾರಧಾರೆಗಳನ್ನು ಏನಿದ್ದಾವೆ ಇವೆಲ್ಲ ವಿಷಯವನ್ನು ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಮಂಜುನಾಥ್ ಮಾಯಣ್ಣರಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಮಂಜುನಾಥ್ ಮಾಯಣ್ಣರವರೇ? ಚೆನ್ನಾಗಿದೆ ಸರ್. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರ್. ಯಾಕೆಂದರೆ ಆರೋಗ್ಯ ಯಾಕೆ ಹೇಳ್ತಾ ಇದ್ದೀರ ಅಂದರೆ 2 ಸ್ಥಾನದಲ್ಲಿ ಮೊದಲಿಗೆ ಬೇಕಾಗಿದ್ದು ಆರೋಗ್ಯ ನಿಮ್ಮದು. ಚೆನ್ನಾಗಿದೆ. ಹೇಗೆ ನಿಭಾಯಿಸ್ತಾ ಇದ್ದೀರಿ ಮಂಜುನಾಥ್ ಮಾಯಣ್ಣವರವ್ರೆ? ಯಾಕೆಂದರೆ ಒಂದೇ ಸ್ಥಾನ ನಿಭಾಯಿಸೋಕ್ಕಾಗೋದಿಲ್ಲ, ಅಂಥದ್ರಲ್ಲಿ ನೀವು 2 ಸ್ಥಾನವನ್ನು ಜವಾಬ್ದಾರಿ ಹೊತ್ಕೊಂಡಿರಿ. ಏನೆಲ್ಲ ಪಕ್ಷ ಕೊಟ್ಟಿರುವಂಥ ಇದು ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಜನರಿಗೆ ತಲುಪಿಸೋದ್ರೊಳಗೆ ಪಂಚ ಗ್ಯಾರಂಟಿ ಯೋಜನೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠುರವಾಗಿ ಸವಲತ್ತುಗಳನ್ನು ಮುಟ್ಟಿಸುವಲ್ಲಿ ಜನರ ಸಹಕಾರ ಮತ್ತು ನಮ್ಮ ಕಾರ್ಯಕರ್ತರ ಆಶೀರ್ವಾದ ಮತ್ತು ನಮ್ಮ ಶಾಸಕರ ಮತ್ತು ನಾಯಕರುಗಳ ಆಶೀರ್ವಾದದೊಂದಿಗೆ ಅತ್ಯಂತ ಇದರಿಂದ ಹೊಂಟೈತೆ ನಮ್ಮ ಇದು. ಅದರೊಳಗೆ ಏನು ಎರಡನೇ ಮಾತಿಲ್ಲ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಂಘಟನೆ ಏನೈತಲ್ಲ, ನಾವು ಎಂದ ಅಧ್ಯಕ್ಷರಿಗೆ ಅವತ್ತಿಂದ ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಂತೂ ಆಗಿಲ್ಲ. ಪುರಸಭೆ ನಾನು ಆದ ನಂತರ ಪುರಸಭೆ ಮತ್ತು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ಗಳು ಬಹುಪಾಲು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಆಗಿರುತ್ತೆ. ಅಣ್ಣಿಗಿರಿ ಮತ್ತು ನವಲಗುಂದ ಪುರಸಭೆ ಎರಡೂ ಕೂಡ ಅಣ್ಣಿಗಿರಿ ಸ್ಪಷ್ಟ ಬಹುಮತ ಆಗೋದ್ರೊಂದಿಗೆ ಯಶಸ್ವಿ ನಾವು ಇದನ್ನು ಕೊಟ್ಟೇವಿ. ಅದ್ರ ಜೊತೆಗೆ ಬಂದಂಥ MLA ಇರ್ಬೋದು ಅಥವಾ MP ಇರ್ಬೋದು, ಅದರಲ್ಲೂ ಕೂಡ ನಾವು ಅತ್ಯಂತ ನಮ್ಮ ಬ್ಲಾಕ್ನೊಳಗೆ MP ಅಭ್ಯರ್ಥಿ MP ಅಭ್ಯರ್ಥಿಗಳಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಅತ್ಯಂತ ಅಷ್ಟು ವೋಟಿಂಗನ್ನು ಕೊಟ್ಟೇವೆ ನಮ್ಮ ತಾಲೂಕಿನ ನಮ್ಮ ಬ್ಲಾಕ್ನಾಗ. ಎಸ್ಪೆಷಲಿ ನಮ್ಮ ಬ್ಲಾಕು ಮತ್ತು ನನ್ನ ಮತಕ್ಷೇತ್ರದ ಮತ್ತು ನನ್ನ ಬ್ಲಾಕ್ನ ಅಣ್ಣಿಗೇರಿ ಪಟ್ಟಣ ನನಗೆ ಬರೋದ್ರಿಂದ ಅಣ್ಣಿಗೇರಿ ಪಟ್ಟಣದೊಳಗೂ ನಾವು ಹೈಯೆಸ್ಟ್ 8,000 ಲೀಡ್ ವೋಟಿಂಗ್ ಜಾಸ್ತಿ ಕೊಟ್ಟೇವಿ. MLA ಎಲೆಕ್ಷನ್ನಾಗ 10,000, MP ಎಲೆಕ್ಷನ್ನಾಗೂ 10,000 ಜಾಸ್ತಿ ಕೊಟ್ಟೇವಿ. ಹಾಗೆ ನಮಗೆ ತೃಪ್ತಿ ಐತಿ. ಸರಿ, ಮೊದಲಿಗೆ ತಾವು ಬ್ಲಾಕ್ ಅಧ್ಯಕ್ಷರಾದ್ರ ಗ್ಯಾರಂಟಿ ಅಧ್ಯಕ್ಷರ? ಮೊದಲಿಗೆ ಬ್ಲಾಕ್ ಅಧ್ಯಕ್ಷರಾದ್ರಿ. ಬ್ಲಾಕ್ ಅಧ್ಯಕ್ಷರಾಗಿ ಎಷ್ಟು ವರ್ಷ ಸರ್ ನೀವೀಗ? 4 ವರ್ಷ. ಇದು 2019ರಲ್ಲಿ ಆಗಿದ್ದು. 2019ರಿಂದ ಇಲ್ಲಿವರೆಗೆ ತಾವು 18ರ ಚುನಾವಣೆ ನಂತರದಿಂದ ತಾವು ಬ್ಲಾಕ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗ್ಯಾರಂಟಿ ಅಧ್ಯಕ್ಷರಾಗಿ ಎಷ್ಟು ವರ್ಷ ಸರ್? 2 ವರ್ಷ. 1.5 ವರ್ಷ ಆಯಿತು. ಅಂದರೆ 2 ಸೇರಿಸಿ 2 ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸ್ತಾ ಇದ್ದೀರಿ? ಯಾಕೆಂದರೆ ಒಂದೇ ಸ್ಥಾನಕ್ಕೆ 2 ಸ್ಥಾನಕ್ಕೆ ಒಂದು ವ್ಯಕ್ತಿ, ಒಂದೇ ಸ್ಥಾನಕ್ಕೆ ಅಷ್ಟು ಸುಲಭವಾಗಿ ಯಾರಿಗೂ ನಿಭಾಯಿಸೋಕ್ಕಾಗೋದಿಲ್ಲ. ನೀವು 2ವನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀರಿ? 4 ವರ್ಷದಿಂದ ನೀವೇ ಬ್ಲಾಕ್ ಅಧ್ಯಕ್ಷರಾಗಿರೋದ್ರಿಂದ ಯಾವ ರೀತಿ ಪಕ್ಷ ಸಂಘಟನೆಗೆ ತೊಡಗಿಸ್ಕೊಂಡ್ರಿ? ಪಕ್ಷ ಸಂಘಟನೆ ಒಳಗೆ ನಮ್ಮ ಕಾರ್ಯಕರ್ತರು ಮತ್ತು ನಾಯಕರುಗಳ ಸಹಕಾರ ದೊಡ್ಡದೈತಿ. ಆ ಸಹಕಾರದೊಂದಿಗೆ ಅತ್ಯಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಏನು ಜವಾಬ್ದಾರಿ ಐತಿ, ಆ ಜವಾಬ್ದಾರಿನ ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸೀವಿ. ಅದನ್ನು ಅಷ್ಟೇ ಪಕ್ಷವನ್ನು ಸಂಘಟನೆ ಮಾಡೀವಿ. ಸಹಕಾರ ಇದರೊಳಗೆ ನಮ್ಮ ನಾಯಕರುಗಳ ಕೋನರೆಡ್ಡಿ ಅವ್ರದ್ದಾಗಿರ್ಬೋದು, ನಮ್ಮ ವಿನೋದ ಸೂಟಿ ಅವ್ರದ್ದಾಗಿರ್ಬೋದು, ಎಲ್ಲ ನಾಯಕರುಗಳ ಒಂದು ಸಹಕಾರ ಭಾಳ ದೊಡ್ಡದೈತಿ. ಆ ನಿಟ್ಟಿನೊಳಗೆ ನಾವು ಅಷ್ಟರೂ ಕೂಡಿ ಕೆಲಸ ಮಾಡೀವಿ. ಅವ್ರ ಮಾರ್ಗದರ್ಶನದೊಳಗೆ ವಿನೋದ ಸೂಟಿ ಅವರು ಮತ್ತು ಕೋನರೆಡ್ಡಿ ಅವ್ರ ಮಾರ್ಗದರ್ಶನದೊಳಗೆ ಸಂಘಟನೆ ಮಾಡೀವಿ. ಆ ಸಂಘಟನೆ ಫಲವಾಗಿ ಅಣ್ಣಿಗೇರಿ ಪುರಸಭೆ ಒಳಗೆ ಎಂದೂ ಸ್ಪಷ್ಟ
ಇಷ್ಟು ಬಹುಮತ ಇರಲಾರ್ದಂಥ ಇದನ್ನು ಚುನಾವಣೆಯಲ್ಲಿ ಎಂದು 1984ರಿಂದ ಇಲ್ಲಿವರೆಗೂ ಒಂದೇ ಪಕ್ಷದ ಬಹುಮತ ಇರಲಾರ್ದಲ್ಲೇ ನಾವು ಸ್ಪಷ್ಟ 18 ಸೀಟುಗಳನ್ನು 12 ಕಾಂಗ್ರೆಸ್ ಇನ್ನು 6 ಪಕ್ಷೇತರರನ್ನು ಬರುವ ಮುಖಾಂತರ ನಮ್ಮ ಕಾಂಗ್ರೆಸ್ಸನ್ನು ಅತ್ಯಂತ ಸದೃಢಗೊಳಿಸಿದ್ವಿ. ಗ್ಯಾರಂಟಿ ಅಧ್ಯಕ್ಷರಾದಾಗಿಂದ ಗ್ಯಾರಂಟಿ ಸದುಪಯೋಗ ಪಡಿತಾ ಇರುವಂಥ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ 2 ಗ್ಯಾರಂಟಿ, ಒಂದು ಶಕ್ತಿ ಯೋಜನೆ, ಒಂದು ಗೃಹಲಕ್ಷ್ಮಿ. ಒಂದು ಶಕ್ತಿ ಯೋಜನೆ ಮತ್ತೊಂದು ಗೃಹಲಕ್ಷ್ಮಿ, ಈ 2 ಗ್ಯಾರಂಟಿಯನ್ನು ಮಹಿಳೆಯರಿಗಾಗಿ ಬಂದಿರತಕ್ಕಂಥದ್ದು. ಮತ್ತು ಕುಟುಂಬಕ್ಕೆ ಬಂದಿರತಕ್ಕಂಥ 2 ಗ್ಯಾರಂಟಿ, ಒಂದು ವಿದ್ಯುತ್ ದೀಪ, ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ. ಅಂದರೆ ಯುವಕರಿಗೆ ಬಂದಿರತಕ್ಕಂಥ ಯುವ ನಿಧಿಯ ಸ್ಕೈ ಫಂಡ್, ಅಂದರೆ ಭತ್ತೆ ಕೊಡುವಂಥ ಕೆಲಸ 2 ವರ್ಷದವರೆಗೆ ಅಂತೇಳಿ ನೀವು ನಿಗದಿಪಡಿಸಿದ್ರಿ. ಈ 2 ಟೋಟಲಿ 1.5 ವರ್ಷದಿಂದ ಇಲ್ಲಿವರೆಗೆ ಅಣ್ಣಿಗಿರಿ ಬ್ಲಾಕ್ ಆಗಿರಲಿ, ಅಣ್ಣಿಗಿರಿ ಗ್ರಾಮೀಣ ಆಗಿರಲಿ, ತಾವು ಗ್ಯಾರಂಟಿ ಅಧ್ಯಕ್ಷರಾದಾಗಿಂದ ಯಾವ ರೀತಿ ಗ್ಯಾರಂಟಿ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಮತ್ತು ಗ್ಯಾರಂಟಿ ಜನರಿಗೆ ಲಾಭವಾಗಿದೆಯಾ ಅಥವಾ ಸರ್ಕಾರಕ್ಕೆ ನಷ್ಟವಾಗಿದೆಯಾ, ಅಭಿವೃದ್ಧಿಗೆ ಕುಂಠಿತವಾಗಿದೆಯಾ ಸರ್? ನಮ್ಮ ಕ್ಷೇತ್ರದೊಳಗೆ ನಷ್ಟ ಲಾಭ ಅನ್ನೋದಕ್ಕಿಂತ ನಮ್ಮ ಕ್ಷೇತ್ರದೊಳಗೆ ಅಭಿವೃದ್ಧಿ ಜೊತೆಗೆ ಗ್ಯಾರಂಟಿಯನ್ನು ತಲುಪಿಸಕತ್ತೀವಿ ನಾವು ಜನರಿಗೆ. ಅಭಿವೃದ್ಧಿ ಜೊತೆಗೆ ಅಭಿವೃದ್ಧಿ ಗ್ಯಾರಂಟಿ ಕೊಟ್ಟರು ಅಭಿವೃದ್ಧಿ ನಿಲ್ತಕ್ಕಂತಂದು ಭಾಳ ಜನ ಆಡ್ಕೊಂಡ್ರೆ ನಮ್ಮ ಶಾಸಕರು ಯಾವುದ್ರೊಳಗೂ ಹಿಂದೆ ಬೀಳಾರ್ದಂಗೆ ಸಾಕಷ್ಟು ಅನುದಾನ ತಂದ ಈಗಾಗಲೇ ಕಾಮಗಾರಿಗಳು ಸಂಪೂರ್ಣ ನಡೆದವು. ಇವತ್ತು ನಾಳೆ ಮುಂದೆ ಡೇಟ್ ಇನ್ನೂ ಫಿಕ್ಸ್ 8ನೇ ತಾರೀಕೇನೋ ಅಂತಾರೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು 300 ಕೋಟಿ ಕೊಟ್ಟಾರೆ ನಮ್ಮ ಬೆನ್ನೇಳ ಇದು ಮಾಡೋದಕ್ಕೆ ಅಭಿವೃದ್ಧಿ ಭಾಗವಾಗಿ ಬೆನ್ನೇಳ ಇದನ್ನು ತಂದು 300 ಕೋಟಿ ಕೊಟ್ಟಾರೆ. ಮತ್ತು ಇದೆಲ್ಲ ಗ್ಯಾರಂಟಿಗೆ ಹೋಗತ್ತೆ ಅನ್ನುವಂಥ ಟೈಮ್ನೊಳಗೆ ಮತ್ತು ಅಭಿವೃದ್ಧಿ ಅಲ್ವಾ ಇದೆ. ಹೌದು. ಆನಂತರ ಸುಮಾರು 500 ಕಿಲೋಮೀಟರ್ ನಮ್ಮಲ್ಲಿ ಚಕಡಿ ದಾರಿ ಮಾಡ್ಯಾರ. ಚಕಡಿ ದಾರಿ ಹರಿಕಾರ ನಮ್ಮ ಕೌಂಡ್ರೆಡ್ಡಿ ಸಾಹೇಬ್ರು. ಮತ್ತು ಇವತ್ತು ಚಕಡಿ ದಾರಿ ಮಾಡ್ಯಾರ. ಸುಮಾರು ಒಂದು 500 ಕಿಲೋಮೀಟರ್ ಆಗುತ್ತೆ ಎಲ್ಲ ಹಳ್ಳಿ ಹಿಡ್ಕೊಂಡ್ರೆ 500ಕ್ಕಿಂತ ಹೆಚ್ಚಾಗುತ್ತೆ. ಅಷ್ಟೊಂದು ಇದಾಗೈತೆ ಅಂದ್ರೆ ಮತ್ತು ಇದರಲ್ಲಿ ಇದರದ್ದು ನಿಂತರ ಏನು ಕುಂಠಿತಗೊಂಡಿಲ್ಲ. ಎಲ್ಲ ನಮ್ಮ ತಾಲೂಕಿನಾಗ ಮಾತ್ರ ಒಟ್ಟಾರೆ ಅಭಿವೃದ್ಧಿ ಕೆಲಸ ನಡೆಯಾಗತ್ತೆ. ಹಾಗಾದ್ರೆ ಅಭಿವೃದ್ಧಿಗೆ ಪರವಾಗಿದೆ. ಸರಿ, ಜನಸಾಮಾನ್ಯರ ಫೀಡ್ಬ್ಯಾಕ್ ಏನು ಬರ್ತಾ ಇದೆ ಸರ್? ಜನಸಾಮಾನ್ಯರಿಗೆ ನಮ್ಮ ಪಕ್ಷದಿಂದ ಯಾವುದೂ ಇವತ್ತಿನವರೆಗೂ 50 ವರ್ಷದ ಇತಿಹಾಸದೊಳಗೆ ಸ್ವತಂತ್ರ ಭಾರತ ಇತಿಹಾಸದೊಳಗೆ ಯಾವುದೇ ಸರ್ಕಾರ ಜನರಿಗೆ ಅವ್ರ ದುಡ್ಡನ್ನು ಅವ್ರಿಗೆ ಮುಟ್ಟಿಸಿದಂಥ ಉದಾಹರಣೆಗಳಿಲ್ಲ. ಅಂತ ಇದರೊಳಗೆ ಇವತ್ತು 5 ಗ್ಯಾರಂಟಿಗಳನ್ನು ಕೊಡುವ ಮುಖಾಂತರ ಒಂದು ಮನೆಗೆ, ಒಂದು ಕುಟುಂಬಕ್ಕೆ, ಒಂದು ಮನೆಗೆ ನಾವು ಲೆಕ್ಕ ಮಾಡಿದರೆ ಒಂದು 8,000 ರೂಪಾಯಿ ನಾವು ಮರಳಿ ಕೊಡಾಕತ್ತೀವಿ. ಪ್ರತಿ ತಿಂಗಳು 8,000 ರೂಪಾಯಿ ನಾವು ಕೊಡ್ತೀವಿ. ಇದು ಅಭಿವೃದ್ಧಿ ಅಲ್ವಾ? ಸರಿ, ಹಾಗಾದರೆ ನಿಮ್ಮ ಪ್ರಕಾರದಿಂದ ಗ್ಯಾರಂಟಿಯಿಂದ ತೊಂದರೆ ಆಗಿಲ್ಲ, ಪರವಾಗಿದೆ. ಜನರಿಗೆ ಅನುಕೂಲ ಇದೆ ಅಲ್ಲ. ಸರಿ, ಇಲ್ಲಿವರೆಗೆ ನವಲಗುಂದ ಬ್ಲಾಕ್ಕಾಗಿರಲಿ, ಅಣ್ಣಿಗಿರಿ ಬ್ಲಾಕ್ಕಾಗಿರಲಿ, ಅಣ್ಣಿಗಿರಿ ತಾಲೂಕಿಗೆ ಆಗಿರಲಿ, ಇಲ್ಲಿವರೆಗೆ ಕೋನ್ ರೆಡ್ಡಿ ಅವರಿಂದ ಎಷ್ಟು ಅನುದಾನ ಈ ರಾಜ್ಯ ಸರ್ಕಾರದಿಂದ ಬಂದಿದೆ ಸರ್? ಬಂದಿದೆ ಸರ್. ಈ ಸದ್ಯ ಲಾಸ್ಟ್ ಒಂದು 6 ಕೋಟಿ ರೂಪಾಯಿ ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳು ನವಲಗುಂದಕ್ಕೆ ಬಂದಾಗ, ಈಗೇನು ಪ್ಲಾಟ್ ಜನತಾ ಮನೆಯನ್ನು ಇದು ಮಾಡೋಕ್ಕೆ ಬಂದಾಗ ಅವತ್ತು ವಿಶೇಷ ಅನುದಾನ ಅಂತೇಳಿ ಬರೀ ಇದು ಉದಾಹರಣೆ ಲೆಕ್ಕ ನಿಮ್ಗೆ ಒಂದು ಕೊಡ್ತೇನೆ ನಾನು. ಬರೀ ವಿಶೇಷ ಅನುದಾನ 6 ಕೋಟಿ ಅಣ್ಣಿಗಿರಿ ನಗರಕ್ಕೆ ಕೊಟ್ಟರು ಮತ್ತು ನವಲಗುಂದ ನಗರಕ್ಕೆ ಕೊಟ್ಟರು. ಈ ಥರ ಇನ್ನೂ ಹೆಚ್ಚಿನ ಅನುದಾನವನ್ನು ನಮಗೆ ಬಂದೈತಿ. ಅದರದ್ದು ಇದನ್ನು ಕೊಡ್ತೇನೆ ನಾನು. ಸರಿ, ಓಕೆ. ತಾವು ಈ ಬ್ಲಾಕ್ ಅಧ್ಯಕ್ಷರಾಗಿ, ಗ್ಯಾರಂಟಿ ಅಧ್ಯಕ್ಷರಾಗಿ ಡಿಮ್ಯಾಂಡ್ ಇಟ್ಟಿರ್ತಕ್ಕಂಥದ್ದು ಎಷ್ಟು ಸರ್? ಏನು ಡಿಮ್ಯಾಂಡ್? ಈ ಕ್ಷೇತ್ರಕ್ಕೆ ಅನುದಾನ ವಿಷಯಗಳ ಬಗ್ಗೆ ಶಾಸಕರ ಮುಂದುಗಡೆ, ಜನಾಭಿಪ್ರಾಯ ವಿಚಾರಧಾರೆಯಲ್ಲಿ ತಮ್ಮ ಮುಂದುಗಡೆ ಬಂದಿರತಕ್ಕಂಥ ಬೇಡಿಕೆಯನ್ನು ತಾವು ಶಾಸಕರ ಮುಂದುಗಡೆ ಇಟ್ಟಿರ್ತಕ್ಕಂಥ ಡಿಮ್ಯಾಂಡನ್ನು ಎಷ್ಟಿದ್ದಿದ್ರೆ ಅದರಲ್ಲಿ ಎಷ್ಟು ಪೂರೈಕೆ ಆಗಿದೆ? ಸುಮಾರು ನಮ್ಮ ಅಣ್ಣಿಗಿರಿ ನಗರಕ್ಕೆ ಸುಮಾರು ಒಳಚರಂಡಿ ಇರ್ಬೋದು, ವಿವಿಧ ಇದು ಅಭಿವೃದ್ಧಿ ಕೆಲಸಗಳಿರ್ಬೋದು. ಈಗಾಗಲೇ ಒಳಚರಂಡಿ ಇದನ್ನು 150 ಕೋಟಿ ರೂಪಾಯಿದು ಒಳಚರಂಡಿ ಇದನ್ನು ಕೂಡ ಆಗಲೇ ಪ್ರಪೋಸಲ್ ಕಳಿಸಿ ಎಸ್ಟಿಮೇಟ್ ಮಾಡೋಕ್ಕೆ ಅದು ಕೂಡ ಅಪ್ರೂವಲ್ ಮಾಡಿ ಡೆವಲಪ್ಮೆಂಟ್ ವಿಷಯಕ್ಕೆ ಕೊಟ್ಟೇವೆ ನಾವು. ಇದ್ರೊಳಗೆ ಆಗೈತೆ. ಸರಿ, ಓಕೆ. ಈಗ ನಿಮ್ಮ ಬ್ಲಾಕ್ ಅಧ್ಯಕ್ಷ ಅವಧಿ ಇರುವವರೆಗೆ, ಯಾಕೆಂದರೆ ಶಾಶ್ವತವಾದಂಥ ಸ್ಥಾನ ಅಲ್ಲ, ಬದಲಾವಣೆ ಅಂಕಿ ಸಹಜ.
ಕೆಳಗೆ ಮೇಲೆ ಏರುಪೇರು ಆಗೋದಕ್ಕೆ ಸಹಜ. ಸಹಜ. ನೀವು ಅಧ್ಯಕ್ಷ ಆದಾಗಿಂದ ಅಧ್ಯಕ್ಷಗೆ ಅಂದ್ರೆ ಇದು ಬ್ಲಾಕ್ ಅಧ್ಯಕ್ಷ ಬಗ್ಗೆ ಕೇಳ್ತಾ ಇದ್ದಾನೆ, ನಂತರ ಗ್ಯಾರಂಟಿ ಬಗ್ಗೆ ಮಾತಾಡ್ತಾನೆ. ತಾವು ಅಧ್ಯಕ್ಷರಾದಾಗಿಂದ ಇಲ್ಲಿವರೆಗೆ ನಿಮ್ಮ ಊರಿಗೆ ಕೋನರೆಡ್ಡಿ ಅವರ ಕಡೆಯಿಂದ ಅಭಿವೃದ್ಧಿ ವಿಷಯಗಳ ಬಗ್ಗೆ ಡಿಮ್ಯಾಂಡ್ಗಳನ್ನು ಎಷ್ಟು ಬಂದಿದ್ದು ಸರ್ ನಿಮ್ಮ ಮುಂದಗಡೆ? ಆ ಅಂದರೆ ಜನಸಾಮಾನ್ಯರು ಬಂದಿರತಕ್ಕಂಥ ಬೇಡಿಕೆಗಳನ್ನು ನಿಮ್ಮ ಮುಖಾಂತರದಿಂದ ಆ ಡಿಮ್ಯಾಂಡ್ ನೀವು ಎಷ್ಟು ಬೇಡಿಕೆಗಳ ಡಿಮ್ಯಾಂಡ್ ಇಟ್ಟಿದ್ರೆ ಅದರಲ್ಲಿ ಎಷ್ಟು ಪೂರೈಕೆ ಆಗಿದೆ? ನಮ್ಮ ಅನ್ನಿಗಿರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು 300 ಕೋಟಿ ರೂಪಾಯಿ ಡಿಮ್ಯಾಂಡ್ ರೀ. ನಮ್ಮದು UGD ಇರ್ಬೋದು, ವಿವಿಧ ಹೊಲಕ್ಕೆ ಹೋಗೋ ದಾರಿ ಇರ್ಬೋದು, ಎಲ್ಲ ಹಿಡ್ಕೊಂಡು ಸದ್ಯಕ್ಕೆ 300 ಕೋಟಿ ರೂಪಾಯಿ ಅಂದಾಜು ನಮ್ಮಲ್ಲಿತ್ತು. ಅದರೊಳಗೆ ಈಗಾಗಲೇ UGDದು ಇದನ್ನಾಗೈತಿ, ಅದ್ರದ್ದು ಬಗ್ಗೆ ಸರ್ವೆ ನಡೆದೈತಿ, ಅದು ವರ್ಕ್ ನಡೆದೈತಿ. ಆನಂತರ ಚಕ್ಡಿದಾರಿಗೆ ಏನು ನಾವು ಕೇಳಿದ್ವಿ ಅದರೊಳಗೆ ಒಂದು 70% ಅಂತೂ ಬಂದಿದೆ. 70% ಬಂದಿದೆ. ಇನ್ನು 30%. ಈ 3 ವರ್ಷ ಕಾಲ ಅವಧಿಯಲ್ಲಿ ಎಷ್ಟು ಪರ್ಸೆಂಟೇಜ್ ನವಲಗುಂದಕ್ಕೆ ಒಟ್ಟಾರೆ ಅಭಿವೃದ್ಧಿ ಅಂಡಿಗಿರಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಅಂಡಿಗಿರಿ ತಾಲೂಕಿಗೆ ಒಟ್ಟಾರೆ ಅಭಿವೃದ್ಧಿ ಎಷ್ಟಾಗಿದೆ ಸರ್ 100%ನಲ್ಲಿ? 100%ನಲ್ಲಿ ಒಂದು 40% ಅಂತೂ ಆಗಿದೆ. 40%. 2.5 ವರ್ಷ ಇದೆ. ಇನ್ನು 2 ವರ್ಷ ಅದನ್ನು ಕಂಪ್ಲೀಟ್ ಮಾಡ್ತೇವೆ ನಾವು. ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೀವಿ. ಎಸ್, ಓಕೆ. ಬ್ಲಾಕ್ ಅಧ್ಯಕ್ಷರ ಬದಲಾವಣೆ ಆಗುವಂಥ ಸಂದರ್ಭ ಬಂದರೆ, ಯಾಕಂದರೆ 3 ವರ್ಷ 5 ವರ್ಷ ಅಂತೇಳಿ ಒಂದು ಸ್ಥಾನಮಾನಕ್ಕೆ ಒಂದು ನಿಗದಿ ಇರುತ್ತೆ, ಅಥವಾ ಬೇಡ ಮುಂದಿನ ಚುನಾವಣೆಯವರೆಗೆ ನೀವೇ ಇರಲಿ ಅಂತ ಮುಂದೆ ಹಾಕಿದರೆ, ಅಥವಾ ಚೇಂಜ್ ಮಾಡುವಂಥ ಅವಕಾಶ ಬಂದರೆ, ಬಂದಂಥ ಸಂದರ್ಭದಲ್ಲಿ ಮುಂದಿನ ಅಧ್ಯಕ್ಷರಿಗೆ ಯಾವ ರೀತಿ ಗೈಡನ್ನು ತುಂಬುವಂಥ ಕೆಲಸ ಮಾಡಿದ್ರೆ, ಹಿಂದಿನ ಅಧ್ಯಕ್ಷರು ಬಿಟ್ಟು ಕೊಡಬೇಕಾದ್ರೆ ನಿಮಗೆ ಯಾವ ರೀತಿ ಗೈಡ್ ತುಂಬಿದ್ರಿ? ನೋಡ್ರಿ, ಪಕ್ಷದ ಸಂಘಟನೆ ವಿಷಯದೊಳಗೆ ಇದು ಯಾವುದೂ ಶಾಶ್ವತ ಅಲ್ಲ. ನಮ್ಮ ನಾಯಕರುಗಳು ಏನು ಇದನ್ನು ಮಾರ್ಗದರ್ಶನ ಮಾಡಿಕೊಡ್ತಾರೆ, ಆ ಮಾರ್ಗದರ್ಶನ ನಡೀತೀವಿ. ಮುಂದೆ ಯಾರೇ ನಾನು ಇರಲಿ, ನನಗೆ ಹಿಂದಿನವ್ರು ಯಾವ ರೀತಿ ಸಹಕಾರ ಕೊಟ್ಟಾರೆ ಅದೇ ಸಹಕಾರನ ಮುಂದೆ ಆಗುವಂಥವ್ರು ನಾನು ಕೂಡ ಕೊಡ್ತೇನೆ. ಅದ್ರ ಜೊತೆ ಅದರೊಳಗೆ ಏನು ಭೇದ ಭಾವ ಇಲ್ಲ. ಪಕ್ಷದ ಸಂಘಟನೆ ಒಳಗೆ ನಾನು ಅಧ್ಯಕ್ಷ ಅನ್ನೋದಕ್ಕಿಂತ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಇದೈತಿ. ಅದನ್ನು ನಾವು ಪಕ್ಷಕ್ಕೆ ನನ್ನ ಇದನ್ನು ಮಾಡ್ಕೊತೀವಿ. ಸರಿ, ಓಕೆ. ಮತ್ತು ಈಗ ಮುಂಬರ್ತಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು, ಇದು ತಾಲೂಕು ಪಂಚಾಯತಿ ಆಗಿರಲಿ, ಜಿಲ್ಲಾ ಪಂಚಾಯತಿ ಆಗಿರಲಿ, ಮತ್ತು ಪಟ್ಟಣ ಪಂಚಾಯತಿ ಪುರಸಭೆ ಚುನಾವಣೆಗಳನ್ನಾಗಿರಲಿ, ಇದರಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಕೆಲಸ ಆಗ್ತಾ ಇದೆ, ಗ್ಯಾರಂಟಿ ಯಾವ ರೀತಿ ಲಾಭ ಪಡೆದುಕೊಳ್ಳಬಹುದು? ನೋಡ್ರಿ, ನಮ್ಮಲ್ಲಿ ಇವಾಗ ಸಾರ್ವಜನಿಕರಿಗೆ ಈಗಾಗಲೇ ನಮ್ಮ ಪಕ್ಷದ ನಮ್ಮ ಸರ್ಕಾರ ಕೊಡಾಕತ್ತದ, ಅದು ನಮ್ಮ ಪಕ್ಷದ ಇದನ್ನ, ಅದು ನಮ್ಮ ಪಕ್ಷನ ಮರೆಯುವಂಥ ಇದನ್ನ ಇಲ್ಲಿ ಇವತ್ತು ಏನೈತಲ್ಲ, ಸಾರ್ವಜನಿಕರಿಗೆ ಈ ಪಕ್ಷ ಬಿಟ್ಟು ಬೇರೆ ಕಡೆ ಓಟ್ ಹಾಕಬಾರ್ದು ಅನ್ನುವಂಥ ಮನಸ್ಥಿತಿ ಒಳಗೆ ಇವತ್ತಿನ ಜನಸಂಖ್ಯೆ ಐತಿ, ಜನ ಐತಿ. ಆದ್ದರಿಂದ ಅದರೊಳಗೆ ನಮ್ಮ ಯಾವುದೇ ಇದರೊಳಗೆ ಸೋಲು ಅನ್ನೋದು ಇಲ್ಲ. ನಾವು ಸೂಕ್ತ ಅಭ್ಯರ್ಥಿಗಳನ್ನ ಹಾಕ್ತೀವಿ, ಅದರೊಳಗೆ ಎರಡನೇ ಮಾತಿಲ್ಲ. ಅತ್ಯಂತ ನಮ್ಮ ನಾಯಕರು ಚಲೋ ಅಭ್ಯರ್ಥಿಗಳನ್ನ ಹುಡುಕಿ ಗೆಲ್ಲಿಸ್ಕೊಂಡು ಬರ್ತೀವಿ, ಗೆಲ್ತೀವಿ. ಸರಿ, ಇಷ್ಟೆಲ್ಲ ಹೇಳಿದ್ರಿ. ಸಿಟಿನಲ್ಲಿ ಡೆವಲಪ್ಮೆಂಟ್ಗೆ ಯಾಕೆ ರಸ್ತೆ ಸುಧಾರಣೆಗೆ ಆಗಲಿಲ್ಲ ಸರ್? ರಸ್ತೆ ನಮ್ಮ ಚಕ್ಡಿದಾರಿಗೆ ಪ್ರಾಮುಖ್ಯತೆ ಕೊಡುವತ್ತಿರೋದ್ರಿಂದ, ಚಕ್ಡಿದಾರಿ ರೈತರು ನಮ್ಮದು ಮೋರ್ ದೆನ್ 75% ಅಗ್ರಿಕಲ್ಚರ್ ಪರ್ಪಸ್ ಜನ ಇರೋದ್ರಿಂದ, ನಮ್ಮ ಶಾಸಕರು ರೈತರ ಇರೋದ್ರಿಂದ, ರೈತರ ಹಿತದೃಷ್ಟಿಯಿಂದ ಚಕ್ಡಿ ದಾರಿನ ಹೆಚ್ಚಿನ ಮಹತ್ವ ಕೊಡೋದ್ರಿಂದ ಸ್ವಲ್ಪ ಊರಾಗ ಮೇನ್ ರೋಡ್ಗೆ ಸ್ವಲ್ಪ ಹಿನ್ನಡೆ ಆಗೈತಿ. ಅದನ್ನು ಕೂಡ ಮುಂಬರುವ ಇದರೊಳಗೆ ಇದಕ್ಕೂ ಗ್ರ್ಯಾಂಟ್ ಆಗೈತಿ, ಅದನ್ನು ಕೂಡ ಮಾಡ್ತೀವಿ. ಸರಿ, ತಾವು ಹೇಳ್ತಾ ಇದ್ರಿ ಚಕ್ಡಿದಾರಿಗೆ ಮಹತ್ವ ಕೊಡಬೇಕಿತ್ತು ರೈತರಿಗೆ ಅಂತ ತಾವು ಹೇಳ್ತಾ ಇದ್ರಿ, ಆದರೆ ಒಪ್ಕೊಂತೇನೆ. ಅದರ ಜೊತೆಯಲ್ಲೂ ಕೂಡ ಸಿಟಿನೂ ಕೂಡ ಭಾಳ ಮಹತ್ವ ಅಲ್ಲ ಸರ್? ಎಲ್ಲವನ್ನೂ ಕೂಡ ಒಗ್ಗಟ್ಟಿನ ಮಂತ್ರ ಜೊತೆ ಹೋಗೋದು ಸಹಜ ಅಲ್ಲ. ಯಾಕೆಂದರೆ ಮೊದಲಿಗೆ ಗ್ರಾಮೀಣದವರು ಓಟ್ ಹಾಕಲಿಲ್ಲ, ಮೊದಲಿಗೆ ಸಿಟಿಯವರೇ ಓಟ್ ಹಾಕಲಿಲ್ಲ, ಹೌದಾ ಸರ್? ಎರಡೂ ಕೂಡ ಎಲ್ಲರೂ ಮತದಿಂದನೇ ನೀವು ಆಯ್ಕೆ ಆಗಿದ್ದಲ್ಲ, ಅದಕ್ಕೆ ಎರಡೂ ಕೂಡ ಗಮನ ಹರಿಸಬೇಕಲ್ಲ? ಇಲ್ಲ, ನಾವು ಸಿಟಿನೇನು ಬಿಟ್ಟು ಏನು ಇದು ಮಾಡೋಕತ್ತಿಲ್ಲ. ಸಿಟಿ ಒಳಗಿರೋದು ರೈತರ ಎರಡೂ ಸಿಟಿ ಒಳಗೂ ನವಲಗುಂದ ಇರ್ಬೋದು, ಅನ್ನಿಗೇರಿ ಇರ್ಬೋದು. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ 2 ಸಿಟಿ ಬರ್ತಾವೆ. ಎರಡೂ ಸಿಟಿ ಕೂಡ ನಾವು ಕೃಷಿಕ ಪ್ರಧಾನ ಕ್ಷೇತ್ರ ಆಗಿರೋದ್ರಿಂದ, ಪ್ರಧಾನ ಕ್ಷೇತ್ರ ಆಗಿರೋದ್ರಿಂದ ರೈತರೇ ಹೆಚ್ಚಿಗೆ ಇರೋದ್ರಿಂದ ನಮ್ಮಲ್ಲಿ ಭೇದ ಭಾವ ಇಲ್ಲ. ಸಿಟಿಗೆ ಮೊದಲು ಕೊಡ್ರಿ, ಗ್ರಾಮೀಣಕ್ಕೆ ಇದನ್ನು ಕೊಡ್ರಿ ಅಂತ ಇಲ್ಲ. ಚಕ್ಡಿದಾರಿ ಇರೋದು ಸಿಟಿಗೆ ಹಚ್ಕೊಂಡೇ ಇದಾವೆ, ನವಲಗುಂದ ಮತ್ತು ಅನ್ನಿಗೇರಿಗೆ ಹಚ್ಕೊಂಡೇ ಇರೋದ್ರಿಂದ ನಾವು ಎರಡಕ್ಕೂ ಕೂಡ ಪ್ರಾತಿನಿಧ್ಯ ಕೊಟ್ಟೇವೆ. ಅದನ್ನು ಹಂತವಾಗಿ ಮಾಡಾಕತ್ತೀವಿ.
ಸರಿ ನಮ್ಮ ಶಾಸಕರು ಮಾಡಲ್ಲ. ಸರಿ, ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದಾರೆ. ಗ್ಯಾರಂಟಿ ಅನುಷ್ಠಾನ ಕಮಿಟಿ ಈ ಸಮಿತಿ ಇಲ್ಲಿವರೆಗೆ ಎಷ್ಟು ಜನರಿಗೆ ಗ್ಯಾರಂಟಿ ಸದುಪಯೋಗ ಪಡೆದುಕೊಂಡಿದ್ದಾರೆ, ಅದರಿಂದ ಮುಂದಿನ ಚುನಾವಣೆಯಲ್ಲಿ ಎಷ್ಟು ಲಾಭ ಪಡೆದುಕೊಳ್ಳಬಹುದು? ಸುಮಾರು ನಮ್ಮಲ್ಲಿ ಈಗ ಗೃಹಲಕ್ಷ್ಮಿದು ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ತಾಲೂಕಿನೊಳಗೆ ಒಂದು 4,000 ನನ್ನ ಅನಿಗಿರಿ ಇದ್ರೊಳಗೆ ನನ್ನ ಅನಿಗಿರಿ ತಾಲೂಕಿನೊಳಗೆ ಒಂದು 3,000 to 4,000 ಮಂದಿ 3,000 ಮಂದಿಗೆ ಅಷ್ಟೇ ಬಂದಿಲ್ಲ. 2,000 to 3,000 3,000 ಅಂತಂದ್ರೆ ಅದು ಅವ್ರದ್ದು ಇದು ಮಿಸ್ ಮ್ಯಾಚ್ ಆಗಿದೆ, ಡಾಕ್ಯುಮೆಂಟ್ ಪ್ರಾಬ್ಲಮ್ ಇರ್ಬೋದು, ಟೆಕ್ನಿಕಲ್ ಇಶ್ಯೂಸಿಂದ ಬಂದಿಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಕೊಡಿಸುವಂಥ ಪ್ರಯತ್ನವನ್ನು ನಾವು ಎಲ್ಲರೂ ಮಾಡೀವಿ. ಅಂಥದ್ರೊಳಗೆ ಒಂದು ಯಾವುದೋ ಒಂದು ಮಿಸ್ಟೇಕ್ ತಪ್ಪಾಗಿ ಉಳಿದಿದ್ರೂ ಕೂಡ ಅದನ್ನು ನಾವು ಆಲ್ರೆಡಿ ಕೊಡಿಸುವಂಥ ಪ್ರಯತ್ನಕ್ಕೆ ಅತ್ಯಂತ ಇದರೊಳಗೆ ಮಾಡಿ ಪ್ರತಿಯೊಬ್ಬರಿಗೂ ಮುಟ್ಟಿಸುವಂಥ ವ್ಯವಸ್ಥೆ ಮಾಡಿದ್ವಿ. ಸರಿ, ಬಿಜೆಪಿಯವರು ಆರೋಪ ಮಾಡ್ತಾ ಇದ್ರಲ್ಲ 3, 4, 5 ತಿಂಗಳಿಗೆ ಹಾಕ್ತಾರಂತೇಳಿ. ಏನಿಲ್ಲ, ಎಲ್ಲನೂ ಕೊಟ್ಕೊಂತ ಬಂದೀವಿ. ಭಾಳ ಅಂದ್ರೆ ನಮ್ದು 2 ತಿಂಗಳದಷ್ಟು ಬಾಕಿ ಐತಿ. 2 ತಿಂಗಳಕ್ಕಷ್ಟೇ 2 ತಿಂಗಳದಷ್ಟೇ ಬಾಕಿ ಉಳಿದಿದೆ. 2 ತಿಂಗಳಷ್ಟೇ ಬಾಕಿ ಉಳಿದಿದೆ ಅಂತ ನೀವು ಹೇಳ್ತೀರಿ. ಸರಿ, ಓಕೆ. ಈಗ ನಾವು ಇನ್ನೊಂದು ವಿಷಯ ಕೇಳಿದ್ವಿ. ಮಾಯಣ್ಣವರವರು ಮುಂದಿನ ಚುನಾವಣೆಯಲ್ಲಿ ಮುನ್ಸಿಪಾಲ್ಟಿಗಿಂತ ಇವರಿಗೆ ಗ್ರಾಮೀಣ ಭಾಗದ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಕರೆ ತರ್ತೀವಿ ಅನ್ನೋಂಥ ವಿಷಯ ಕೂಡ ನಾವು ಕೇಳ್ತಾ ಇದ್ದೀವಿ. ಹೌದಾ ಸರ್? ಪಕ್ಷ ಯಾವ ತೀರ್ಮಾನ ತೊಗೊಂತೈತೆ ಆ ಪಕ್ಷದ ತೀರ್ಮಾನಕ್ಕೆ ನಾವು ಎಲ್ಲರೂ ಬಗ್ದಿರ್ಬೇಕು. ನಮ್ಮ ನಾಯಕರುಗಳು ಏನಿದೆ ಮಾರ್ಗದರ್ಶನ ಮಾಡ್ತಾರೆ ಆ ಮಾರ್ಗದರ್ಶನಗಳು ನಾವು ನಡ್ಕೊಂಡು. ಸರಿ, ಓಕೆ. ಮುಂದಿನ ಚುನಾವಣೆ ಬಗ್ಗೆ ಯಾವ ರೀತಿ ಅಪ್ಡೇಟ್ ಆಗಿದ್ದೀರಿ 28, 29 ಚುನಾವಣೆಗೆ? ಮುಂದಿನ 28, 29 ನಮ್ಮದೇ ಶಾಸಕರು ಬರ್ತಾರೆ. ಅದರೊಳಗೆ ಯಾವುದೇ ಎರಡನೇ ಮಾತಿಲ್ಲ. ನಮ್ಮ ಕಾಂಗ್ರೆಸ್ ಗೆಲ್ಲುತ್ತೆ. 28 ಒಂದಲ್ಲ, ಇನ್ನೂ 20 ವರ್ಷ ನಮ್ಮ ಕಾಂಗ್ರೆಸ್ ಶಾಸಕರು ಫಿಕ್ಸ್. ನಮ್ಮ ನೋವು ಹೇಗೆ ಸಾಧ್ಯ? ನಾವು ಮಾಡಿದಂಥ ಕೆಲಸಗಳು ಮತ್ತು ನಾವು ಮಾಡಿದಂಥ ಕಾರ್ಯವೈಖರಿ, ನಾವು ಕೊಟ್ಟಂಥ ಜನರಿಗೆ ಕೊಟ್ಟಂಥ ಭರವಸೆಗಳನ್ನು 100%ಕ್ಕೆ 100% ಜನರಿಗೆ ನಾವು ಇದನ್ನು ಮುಟ್ಸೀವಿ. ಯಾವುದೇ ಬದಲಾವಣೆ ಇಲ್ಲ. ಅದರೊಳಗೆ ಕಾಂಗ್ರೆಸ್ ಆಗುತ್ತೆ. ಕಾಂಗ್ರೆಸ್ ಇದ್ರೊಳಗೆ ಏನೂ ಇಲ್ಲ. ನಾವು ಕಾಂಗ್ರೆಸ್ ಗೆಲ್ತೀವಿ. ಮುಂದಿನ ಚುನಾವಣೆ ವಿಷಯದಲ್ಲಿ NH ಕೋನರೆಡ್ಡಿ ಅವರಿಗೆ ಮತ್ತು ವಿನೋದ್ ಅಸೂಟಿ ಅವರಿಗೆ ಟಿಕೆಟಿನ ವಿಷಯದಲ್ಲಿ ಈ ಬಾರಿಗೆ NH ಕೋನರೆಡ್ಡಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಮುಂದಿನ ಬಾರಿ ವಿನೋದ್ ಅಸೂಟಿಗೆ ಟಿಕೆಟ್ ಸಿಗುತ್ತೆ ಅಂಥೇಳಿ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಫಾಲೋವರ್ಸು ಮತ್ತು ನಾಯಕರು ಕೂಡ ಬದಲಾವಣೆ ಹೇಳಿ ಬರ್ತಾ ಇದೆ. ಹೌದಾ ಸರ್? ನಿಮ್ಗೇನು ಅನಿಸುತ್ತೆ? ನೋಡಿರಿ, ಕಾಂಗ್ರೆಸ್ ಪಕ್ಷ ಯಾರಿಗೇ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಕಾರ್ಯಕರ್ತರಾಗಿ ದುಡಿಯೋದು ನಮ್ಮ ಹಕ್ಕು. ನಾವು ಮಾಡ್ತೀವಿ, ಕಾಂಗ್ರೆಸ್ಸನ್ನ ಗೆಲ್ಲಿಸ್ತೀವಿ. ಮುಂದೆ ಟಿಕೆಟ್ ಅವ್ರಿಗೆ ಕೊಡ್ತೇವೆ, ಇವ್ರಿಗೆ ಕೊಡ್ತೇವೆ, ಒಟ್ಟು ಕಾಂಗ್ರೆಸ್ ಗೆಲ್ಲುತ್ತೆ. ಕಾಂಗ್ರೆಸ್ಗೆ ಟಿಕೆಟ್ ಕಾಂಗ್ರೆಸ್ ಗೆಲ್ಲುತ್ತೆ, ಯಾರಿಗಾರ ಕೊಡಲಿ. ಹಾಗಾದರೆ ನಾವು ಒಂದು ಉಲ್ಟಾ ಗಾಳಿ ಕೇಳ್ತಾ ಇದ್ದೀವಿ ಸರ್. ನಾವು ಕೋನರೆಡ್ಡಿ ಅವರಿಗೆ ಒಂದು ವೇಳೆ ಹಿಂದಿನ 28ಕ್ಕೆ ಸಿಗಲಿಲ್ಲ ಅಂದರೆ BJP ಅಥವಾ ವಿನೋದ್ ಅಸೂಟಿಗೆ ಸಿಗಲಿಲ್ಲ ಅಂದರೆ ಮುಂದಿನ ನಿಗೂಢವಾದಂಥ ಪ್ರಶ್ನೆ. ಹಂಗೇನು ನಮ್ಮ ನಾಯಕರೊಳಗೆ ಯಾವುದೂ ಗೊಂದಲಿಲ್ಲಾರ್ದಂಗೆ ಹೊಂಟಾರ. ಕಾಂಗ್ರೆಸ್ನ ಒಗ್ಗೂಡಿಸ್ಕೊಂಡು ಕಾಂಗ್ರೆಸ್ ಕಟ್ಟಾಳುಗಳಾಗಿ ನಡ್ಕೊಂಡ್ಬಂದಾರೆ. ಯಾಕಂದರೆ ವಿನೋದ್ ಅಸೂಟಿ ಅವರು ಸುಮಾರು 10 to 15 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮಪಟ್ಟಾರೆ. ಅವ್ರೇನು ಬೇರೆ ಪಕ್ಷಕ್ಕೆ ಹೋಗುವಂಥ ಮಾತಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಶ್ರಮಪಟ್ಟಿದ್ದು ನೋಡಿದರೆ ಅವರಿಗೆ ದೇವರು ಹಂಗಿತ್ತಂದ್ರೆ ಲಾಸ್ಟ್ ಟಿಕೆಟ್ ತಪ್ಪಿದಾಗನ ಕಾಂಗ್ರೆಸ್ ಟಿಕೆಟ್ ತಪ್ಪಿದಾಗನ ಅವ್ರು ಹೋಗ್ಬೋದಾಗಿತ್ತು. ಆ ಹಿನ್ನೆಲೆ ಒಳಗೆ ಅವ್ರೇನು ಹೋಗೋದಿಲ್ಲ ಅಂತೇಳಿ ನಮ್ಮ ನಂಬಿಕೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ತಮ್ಮ ಸಮಯ, ತಮ್ಮ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ. ಕೊನೆಯದಾಗಿ ಕ್ಷೇತ್ರ ಜನತೆಗೆ ಮುಂದಿನ ಚುನಾವಣೆ ಬಗ್ಗೆ, ಈ ಗ್ಯಾರಂಟಿಗಳ ಬಗ್ಗೆ, ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯಗಳ ಬಗ್ಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? 2 ಅಧ್ಯಕ್ಷರಾಗಿ, ಒಂದು ಗ್ಯಾರಂಟಿ, ಒಂದು ಬ್ಲಾಕ್. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷನಾಗಿ ಸರ್ಕಾರದ ಪರವಾಗಿ ಸರ್ಕಾರ ತಮಗೆ ಹಿಂದೆಂದೂ ಕೊಡದಂಥ ಅನುಕೂಲವನ್ನು ಸುಮಾರು ಒಂದು ಮನೆಗೆ 8,000 ರೂಪಾಯಿ ಇಂಡೈರೆಕ್ಟ್ಲಿ ರೊಕ್ಕ ಕೊಟ್ಟಂಗದೆ. ಅಂಥ ಒಂದು ಸದುಪಯೋಗ ತೊಗೊಂಡು ಯಾವತ್ತೂ ಕಾಂಗ್ರೆಸ್ಸನ್ನು ಮರಿಬೇಡ್ರಿ, ಕಾಂಗ್ರೆಸ್ ವೋಟ್ ಹಾಕ್ರಿ ಅನ್ನುವಂಥ ಮಾತನ್ನು ಹೇಳೋದು ಇಷ್ಟ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತಿವರೆಗೆ ನಮ್ಮ ಜೊತೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ಭಗವಂತ ನಿಮಗೆ ಯಶಸ್ಸನ್ನು ಕೊಡಲಿ. 2 ಸ್ಥಾನ ಜವಾಬ್ದಾರಿಯಿಂದ ಮಾಡ್ತಾ ಇದ್ದೀರಿ. ಇನ್ನಷ್ಟು ಉನ್ನತವಂತ ಸ್ಥಾನ ಸಿಗಲಿ ಮತ್ತು ಉನ್ನತವಾದಂಥ ಸ್ಥಾನದಕ್ಕಿಂತ ಅಭಿವೃದ್ಧಿ ಕಡೆ ಮುಖವಾಗಲಿ ಅಂತ ಹೇಳ್ತಾ ನಿಮ್ಮ ಗ್ಯಾರಂಟಿ ಅಧ್ಯಕ್ಷರ ಮತ್ತು ನಿಮ್ಮ ಬ್ಲಾಕ್ ಅಧ್ಯಕ್ಷರ ಅವಧಿಯಲ್ಲಿ ಇನ್ನಷ್ಟು ಅಭಿವೃದ್ಧಿಗೆ ನೀವು ಶ್ರಮಿಸಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು.